ಓಮಿನಿ ಕಾರು ಅಡ್ಡಗಟ್ಟಿ 38 ಲಕ್ಷ ದರೋಡೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಳಿವೇ ಇಲ್ಲದ ಪ್ರಕರಣವನ್ನ ಹೊನ್ನಾಳಿ ಪೊಲೀಸರು ಭೇದಿಸಿದ್ದಾರೆ. ಓಮಿನಿ ಕಾರ್ ಅಡ್ಡಗಟ್ಟಿ 30 ಲಕ್ಷ ದರೋಡೆ ಪ್ರಕರಣ ಸುಳಿವೇ ಇಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ ಈ ಪ್ರಕರಣವನ್ನ ಹೊನ್ನಾಳಿ ಪೊಲೀಸರು ಭೇದಿಸಿದ್ದಾರೆ. 4 ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. 30 ಲಕ್ಷ ಮೌಲ್ಯದ ವಸ್ತುವನ್ನ ಜಪ್ತಿ ಮಾಡಿದ್ದಾರೆ. ಮಾರ್ಚ್ 27ಕ್ಕೆ ಕೊಮಾರನಹಳ್ಳಿ ಕಣಿವೆ ಹೆದ್ದಾರಿಯಲ್ಲಿ ನಡೆದಂತಹ ಘಟನೆ ಇದು. ಭದ್ರಾವತಿ ಮೂಲದ ಮಾಲ್ತೇಶ್ ಎಂಬುವರಿಗೆ ಸೇರಿದಂತಹ ಹಣ ವಿಜಯನಗರದಲ್ಲಿ ಜಮೀನು ಮಾರ್ತಾರೆ. ಮಾರಾಟ ಮಾಡಿದ್ದಂತಹ ಈ ಮಾಲ್ತೇಶ್ 76 ಲಕ್ಷ ಹಣ 38 ಲಕ್ಷ ರೂಪಾಯಿಗಳಂತೆ 2 ಬ್ಯಾಗ್ನಲ್ಲಿ ತರ್ತಾ ಇದ್ರು. ಈ ವೇಳೆ ಇಟಿಯೋಸ್ ಕಾರಿನಲ್ಲಿ 4 ಕಾಯ್ತಾ ಕೂತಿದ್ರಂತೆ. ಓಮ್ನಿ ಕಾರ್ನಲ್ಲಿದ್ದ ಮಾಲ್ತೇಶ್ ಆತನ ಸ್ನೇಹಿತನ ಮೇಲೆ ಇವ್ರು ಹಲ್ಲೆಯನ್ನ ಮಾಡಿದ್ದಾರೆ. ಮಧ್ಯವರ್ತಿ ಮೆಹಬೂಬ್ ಕೇಸ್ನ ಮಾಸ್ಟರ್ ಮೈಂಡ್. ಹಣ ಪಡೆದು ವಾಪಸ್ ಕೊಡುವ ವೇಳೆ ಆರೋಪಿಗಳಿಗೆ ಮೆಹಬೂಬ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ದಾವಣಗೆರೆಯ ಆರೋಪಿ ಹನುಮಂತಪ್ಪ, ಅಜ್ಜಪ್ಪ, ಅನಿಲ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. 38 ಲಕ್ಷ ಹಣ ಕದ್ದು 15 ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡಿದ್ರು ಈ ಆರೋಪಿಗಳು. ಪಾರ್ಟಿ ಮಾಡಿ ಸಾಲ ತೀರಿಸಲು 15 ಲಕ್ಷ ರೂಪಾಯಿ ಆರೋಪಿಗಳು ಖರ್ಚು ಮಾಡಿಕೊಂಡಿದ್ರು. 4 ಬಂಧಿಸಿ ಈಗ ಹೊನ್ನಾಳಿ ಪೊಲೀಸರು ಜೈಲಿಗಟ್ಟಿದ್ದಾರೆ. ನೋಡಿ, ಇದೇ ಓಮ್ನಿ ಕಾರ್. ಈ ಓಮ್ನಿ ಕಾರ್ನಲ್ಲಿ ಮಾಲ್ತೇಶ್ ಜಮೀನ್ ಮಾರದಂತಹ ಹಣವನ್ನ ತೆಗೆದುಕೊಂಡು ಬರ್ತಾ ಇದ್ರು. ಓಮ್ನಿ ಕಾರ್, ಈ ಕಾರನ್ನ ಅಡ್ಡಗಟ್ಟಿ ಮಾಲ್ತೇಶ್ ಹಾಗೂ ಆತನ ಸ್ನೇಹಿತನ ಮೇಲೆ ಹಲ್ಲೆಯನ್ನ ಮಾಡಿ 4 ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಕೊನೆಗೂ ಹೊನ್ನಾಳಿ ಪೊಲೀಸರು ಬಿಡದೆ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.